ಅಹಮದಾಬಾದ್ ವಿಮಾನ ಪತನ ದುರಂತಕ್ಕೆ ಸಂಬಂಧಪಟ್ಟಂತೆ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಇದೀಗ ಸ್ಪಷ್ಟನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಏನ್ ಹೇಳಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಇಂಧನ ನಿಯಂತ್ರಣ ಸ್ವಿಚ್ಗಳಲ್ಲಿ ಯಾವುದೇ ದೋಷ ಇರಲಿಲ್ಲ, ಸ್ವಿಚ್ಗಳ ಕುರಿತಂತೆ ಮುಂಜಾಗೃತವಾಗಿ ಪರೀಕ್ಷೆಯನ್ನ ನಡೆಸಲಾಗಿತ್ತು ಅಂತ ಏರ್ ಇಂಡಿಯಾ ವಿಮಾನ ಸಂಸ್ಥೆ ಸ್ಪಷ್ಟನೆಯನ್ನ ನೀಡಿದೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ ಅಪಘಾತಕ್ಕೀಡಾದ ಬಳಿಕ ಏರ್ ಇಂಡಿಯಾ ತಾನು ಕಾರ್ಯಾಚರಿಸುವ ಬೋಯಿಂಗ್ ಸಂಸ್ಥೆಗಳ ವಿಮಾನಗಳ ದೋಷಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸ್ತಾ ಇದೆ. ಇದೀಗ ಬೋಯಿಂಗ್ 787 ಮತ್ತು ಬೋಯಿಂಗ್ 737 ನ ಎಲ್ಲ ವಿಮಾನಗಳ ಇಂಧನ ನಿಯಂತ್ರಣ ಸ್ವಿಚ್ಗಳ ಕುರಿತಂತೆ ಸಂಪೂರ್ಣವಾಗಿ ಮುಂಜಾಗ್ರತಾ ಪರೀಕ್ಷೆಯನ್ನ ನಡೆಸಿದ್ದು ಯಾವುದೇ ಸಮಸ್ಯೆ ಕಂಡು ಬಂದಿಲ್ಲ ಅಂತ ತಿಳಿಸಿದೆ. ಜೂನ್ 12ರಂದು ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದಂತಹ ಬೋಯಿಂಗ್ 787 ಜೆಟ್ ಲೈನರ್ ವಿಮಾನವು ಟೇಕ್ ಆಫ್ ಆದಂತಹ ಕೆಲವೇ ಸೆಕೆಂಡ್ಗಳಲ್ಲಿ ಸಮೀಪದ ಹಾಸ್ಟೆಲ್ ಒಂದರ ಮೇಲೆ ಪತನವಾಗಿತ್ತು. ಅಪಘಾತದಲ್ಲಿ ವಿಮಾನದಲ್ಲಿದ್ದಂತಹ 242 ಮಂದಿ ಪೈಕಿ 241 ಜನ ಮತ್ತು ಹಾಸ್ಟೆಲ್ ಹಾಗೆ ಸಮೀಪದಲ್ಲಿದ್ದಂತಹ 19 ಜನ ಸಾವನ್ನಪ್ಪಿದ್ರು. ಈ ಅಪಘಾತದ ಬಳಿಕ ಬೋಯಿಂಗ್ 787-8 ಡ್ರೀಮ್ ಲೈನರ್ ವಿಮಾನದ ಇಂಧನ ನಿಯಂತ್ರಣ ಸ್ವಿಚ್ಗಳ ಸುತ್ತ ಅನುಮಾನ ಕೇಂದ್ರೀಕೃತವಾಗಿತ್ತು. ಹಾಗಾಗಿ ಏರ್ ಇಂಡಿಯಾ ವಿಮಾನ ಇದೀಗ ಸ್ಪಷ್ಟನೆಯನ್ನ ನೀಡಿದೆ. ಏರ್ ಇಂಡಿಯಾ ವಿಮಾನ ಸಂಸ್ಥೆ ಇಂಧನ ನಿಯಂತ್ರಣ ಸ್ವಿಚ್ಗಳಲ್ಲಿ ಯಾವುದೇ ದೋಷ ಇರಲಿಲ್ಲ, ಸ್ವಿಚ್ಗಳ ಕುರಿತಂತೆ ಮುಂಜಾಗ್ರತಾ ಪರೀಕ್ಷೆಯನ್ನ ನಡೆಸಲಾಗಿತ್ತು ಅನ್ನೋದಾಗಿ ಸ್ಪಷ್ಟನೆಯನ್ನ ನೀಡಿದೆ.